ನಮಸ್ಕಾರ, ನಾನು ಪ್ರಸನ್ನ ದೊಡ್ಡಗುಣಿ. ಚಾಲುಕ್ಯ ನ್ಯೂಸ್ಗೆ ಸ್ವಾಗತ. ಈಗಾಗಲೇ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಟ್ಟಿರೋದು ಕನ್ಫರ್ಮ್ ಆಗಿದೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಕನ್ಫರ್ಮ್ ಆಗಿದೆ. ಹಾಗಾಗಿ ನೂತನ ಮಂತ್ರಿಮಂಡಲ ಬಹುತೇಕ ಸೋಮವಾರ ಆಗುವಂತಹ ಸಾಧ್ಯತೆ ಇದೆ. ಮುಖ್ಯಮಂತ್ರಿಯವರ ಜೊತೆಯಲ್ಲಿ 10 ಜನ ಶಾಸಕರು ಕೂಡ ಸಚಿವರಾಗಿ 10 ಜನ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಈ ನಡುವೆ ಬೆಂಗಳೂರಿಗೆ ಬಹಳ ಹತ್ತಿರವಾಗಿರುವಂತಹ ಬೆಂಗಳೂರಿನ ಹೆಬ್ಬಾಗಿಲು ಅಂತಂದ್ರೆ ಅದು ತುಮಕೂರು ಕ್ಷೇತ್ರ ಬಹಳ ದೊಡ್ಡದಿರುವಂತದ್ದು. ಸುಮಾರು 10 ಜನ ಶಾಸಕರು ಇರುವಂತಹ ಕ್ಷೇತ್ರಗಳಲ್ಲಿ ಈಗಾಗಲೇ 7 ಜನ ಕಾಂಗ್ರೆಸ್ ಶಾಸಕರು ಇರುವಂತದ್ದು. ಸೊ ಕುಣಿಗಲ್ನ ರಂಗನಾಥ್ ಅವರು ಇರ್ಬೋದು, ಗುಬ್ಬಿಯ ಶ್ರೀನಿವಾಸ್ ಅವರು ಇರ್ಬೋದು, ಡಾಕ್ಟರ್ ಜಿ ಪರಮೇಶ್ವರ್ ಇರ್ಬೋದು, KN ರಾಜಣ್ಣ ಅವರು ಇರ್ಬೋದು, ಪಾವಗಡದಲ್ಲಿ ವೆಂಕಟೇಶ್ ಅವರು ಇರ್ಬೋದು, ಸೊ ಶಿರಾದಲ್ಲಿ ಜಯಚಂದ್ರ ಅವರು ಇರ್ಬೋದು. ಇವರೆಲ್ಲರೂ ಕೂಡ ಇರುವಂತಹ ಈ ಒಂದು ದೊಡ್ಡ ಕ್ಷೇತ್ರದಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ಬಹಳ ದೊಡ್ಡದಿದ್ದಾರೆ. ಈಗಾಗಲೇ ಕಳೆದ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಸಚಿವರಾಗಿ ಇದ್ದಂಥದ್ದು. ಇನ್ನು KN ರಾಜಣ್ಣ ಅವರು ಸಹಕಾರ ಸಚಿವರಾಗಿ ಇದ್ದಂಥದ್ದು. ಸಹಕಾರ ಸಚಿವರಾಗಿದ್ದಂಥ KN ರಾಜಣ್ಣ ಅವರಿಗೆ ಒಂದಷ್ಟು ಸಮಸ್ಯೆಗಳಾಗಿ ಅವರ ಸಚಿವ ಸ್ಥಾನವನ್ನ ಕಳ್ಕೊಂಡ್ರು. ಸೊ ಈ ನಡುವೆ ಡಿ.ಕೆ. ಶಿವಕುಮಾರ್ ಆದಂತಹ ಸಂದರ್ಭದಲ್ಲಿ ಯಾರಿಗೆ ಒಲಿಯುತ್ತೆ ಪಟ್ಟ ಅನ್ನುವಂತಹ ವಿಶ್ಲೇಷಣೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ನಡೀತಾ ಇರುವಂತದ್ದು. ಸೊ ಈಗ ರೇಸ್ ನಲ್ಲಿರುವಂತವ್ರು ಬಹಳ ಪ್ರಮುಖವಾಗಿ 4 ಜನ ರೇಸ್ ನಲ್ಲಿರುವಂತದ್ದು. ಒಂದು KN ರಾಜಣ್ಣ ಅವರು, ಬಹುತೇಕ ನಾಯಕ ಕಮ್ಯುನಿಟಿಗೆ ಸೇರಿರುವಂತವರು, ಸಿದ್ದರಾಮಯ್ಯನವರಿಗೆ ಬಹಳ ಆಪ್ತರಾಗಿದ್ದರಿಂದನೇ ಅವ್ರಿಗೆ ಸಹಕಾರ ಸಚಿವರನ್ನ ಕೊಟ್ಟಂತದ್ದು. ಅದು ಏನೋ ಒಂದಷ್ಟು ಸಮಸ್ಯೆಯಾಗಿ ಸಚಿವ ಸ್ಥಾನವನ್ನ ಕಳ್ಕೊಂಡ್ರು. ಹಾಗಾಗಿ ಈ ಬಾರಿ ಅವರಿಗೆ ಸಚಿವ ಸ್ಥಾನ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರ ಹತ್ರ ಅವರು ಬಹಳ ಹತ್ತಿರವಾಗಿರೋದ್ರಿಂದ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧವಾಗಿ ನೇರವಾಗಿ ಶಾಸಕ ರಾಜಣ್ಣ ಅವರು ಇಲ್ಲ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅನ್ನುವ ಮಾತುಗಳನ್ನ ಎಲ್ಲೆಡೆ ಆಡ್ತಿರೋದ್ರಿಂದ ಒಂದಷ್ಟು ಡಿ.ಕೆ. ಶಿವಕುಮಾರ್ ಅವರಿಗೆ KN ರಾಜಣ್ಣ ಅವರ ಮೇಲೆ ಸಚಿವ ಸ್ಥಾನ ಸಿಗುತ್ತಾ ಇಲ್ವಾ ಅನ್ನುವಂತಹ ಅನುಮಾನಗಳು ಹುಟ್ಟಾಕಿರೋದು ಅಂತೂ ಸತ್ಯ. ಇನ್ನು ಎರಡನೇದಾಗಿ TB ಜಯಚಂದ್ರ ಅವರು ಕುಂಚಿಟಿಗ ಸಮುದಾಯದ ಸೇರಿದಂತವರು. ಹಾಗಾಗಿ ಅವರು ಕೂಡ ಹಿರಿಯರಾಗಿರೋದ್ರಿಂದ ಅವ್ರಿಗೆ ಸಚಿವ ಸ್ಥಾನ ಸಿಗುತ್ತೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಈಗಾಗಲೇ ದೆಹಲಿಯ ಪ್ರತಿನಿಧಿಯಾಗಿದ್ದಾರೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಎನ್ನುವಂತಹ ಮಾತುಗಳು ಕೂಡ ಶಿರಾ ಭಾಗದಿಂದ ಬರ್ತಾ ಇರುವಂತದ್ದು. ತುಮಕೂರು ಜಿಲ್ಲೆಯಲ್ಲಿ ಮಾತಾಡ್ತಿರುವಂತದ್ದನ್ನ ನೋಡ್ತೇವೆ. ಇನ್ನು ಬಹುತೇಕ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈಗಾಗಲೇ ಗೃಹ ಸಚಿವರಾಗಿ ಕೆಲಸವನ್ನ ಮಾಡ್ತಿರುವಂತವರು. ಮುಂದಿನ ಬಾರಿಯೂ ಕೂಡ ಅವರಿಗೆ ಸಿಗುತ್ತೆ, ಅದರಲ್ಲೇನು ಸಮಸ್ಯೆ ಇಲ್ಲ. ಯಾಕಂತಂದ್ರೆ ಬಹುತೇಕ ಇಂದಿರಾ ಗಾಂಧಿ ಅವರ ಕಾಲದಿಂದನೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸಂಬಂಧಗಳು ಅಥವಾ ಪರಮೇಶ್ವರ್ ಅವರ ತಂದೆಯವರ ಕಾಲದಿಂದನೂ ಕೂಡ ಕಾಂಗ್ರೆಸ್ ಜೊತೆ ಬಹಳ ಅಂಟು ಮತ್ತು ನಂಟು ಎರಡೂ ಇರೋದ್ರಿಂದ ಸೊ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತೆ ಮುಂದುವರಿಬಹುದು. ಗೃಹ ಸಚಿವರ ಬದಲಿಗೆ ಮತ್ತೊಂದು ಸಚಿವ ಸ್ಥಾನ ಅಥವಾ ಉಪಮುಖ್ಯಮಂತ್ರಿ ಸ್ಥಾನ ಸಿಗುವಂತ ಸಾಧ್ಯತೆಗಳು ಇರುವಂತದ್ದು. ಇನ್ನೊಂದು ಬಹಳ ಪ್ರಮುಖವಾಗಿ ನಾವು ನೋಡ್ತಾ ಹೋಗ್ತೇವೆ, ಗುಬ್ಬಿ ವಿಧಾನಸಭಾ ಕ್ಷೇತ್ರ. ಗುಬ್ಬಿ ವಿಧಾನಸಭಾ ಕ್ಷೇತ್ರದ SR ಶ್ರೀನಿವಾಸ್ ಅವ್ರಿಗೂ ಕೂಡ ಈ ಬಾರಿ ಸಚಿವ ಸ್ಥಾನ ಸಿಗುವಂತ ಸಾಧ್ಯತೆಗಳು ಹೆಚ್ಚು ಕಂಡು ಬರ್ತಾ ಇದೆ. ಕಾರಣ ತುಮಕೂರು ಜಿಲ್ಲೆಯಲ್ಲಿ 5 ಬಾರಿ ಶಾಸಕರಾಗಿ ಆಯ್ಕೆ ಆಗಿರುವಂತದ್ದು. ಸೊ ಬೇರೆ ಪಕ್ಷದಿಂದ ಅವ್ರು ಬಂದಿದ್ರು ಕೂಡ ಅಥವಾ ಈ ಬಾರಿ ಕಾಂಗ್ರೆಸ್ನಿಂದ ಗೆದ್ದಿದ್ರು ಕೂಡ ಸತತವಾಗಿ ತುಮಕೂರು ಜಿಲ್ಲೆಯಲ್ಲಿ ಇದುವರೆಗೂ 5 ಬಾರಿ ಗೆದ್ದಿರುವಂತವ್ರು ಯಾರು ಇಲ್ಲ. ಹಾಗಾಗಿ ಒಂದು ಕಡೆ ಒಕ್ಕಲಿಗ ಸಮುದಾಯ, ಮತ್ತೊಂದು ಕಡೆ 5 ಬಾರಿ ಚುನಾವಣೆಯಲ್ಲಿ ಗೆಲುವನ್ನ ಪಡೆದಿರುವಂತಹ ಒಬ್ಬ ನಾಯಕ ಆಗಿರುವಂತದ್ದು. ಇನ್ನು ಡಿ.ಕೆ. ಶಿವಕುಮಾರ್ ಅವರಿಗೆ ಬಹಳ ಹತ್ತಿರವಾಗಿರುವಂತವ್ರು. ಅವ್ರು JDS ಅಲ್ಲಿ ಇದ್ದಾಗಲೂ ಕೂಡ ಒಂದು ರಿಲೇಶನ್ಶಿಪ್ ಇದ್ದೇ ಇತ್ತು, ಅಂದ್ರೆ ಫ್ಯಾಮಿಲಿ ರಿಲೇಶನ್ಶಿಪ್ ಅವ್ರಿಗೆ ಇರೋದ್ರಿಂದ ಬಹುತೇಕ ಈ ಬಾರಿ ಗುಬ್ಬಿಯ ವಿಧಾನಸಭಾ ಕ್ಷೇತ್ರದ ಸಚಿವರಾಗಿ ಶ್ರೀನಿವಾಸ್ ಅವರು ಆಯ್ಕೆ ಆಗುವಂಥದ್ದು ಸಾಧ್ಯತೆ ಹೆಚ್ಚು ಕಂಡು ಬರ್ತಿರುವಂಥದ್ದನ್ನ ಕೂಡ ನಾವು ನೋಡ್ತಾ ಹೋಗ್ತೇವೆ. ಕಾರಣ ಈಗಾಗಲೇ ಅವರು KSRTC ನಿಗಮ ಮಂಡಳಿಯ ಅಧ್ಯಕ್ಷರಾಗಿರುವಂಥದ್ದು. ಅದ್ರ ಜೊತೆಯಲ್ಲಿ ಅವ್ರು ಬೇಡ ಅಂತಾನೆ ಹೇಳ್ತೀರಿ. ಇವತ್ತರೆಗೂ ನನಗೆ ಯಾವುದೇ ರೀತಿಯ ಸಂಘ ಸಂಸ್ಥೆಗಳು ಅಥವಾ ಏನು ಸಚಿವ ಅಧ್ಯಕ್ಷ ಸ್ಥಾನ ನನಗೆ ಬೇಡ ಅನ್ನುವ ಮಾತುಗಳನ್ನು ಆಡಿದ್ರು. ಆದ್ರೂ ಕೂಡ DKಶಿ ಅವರ ಒತ್ತಡಕ್ಕೆ ಅವರು ಒಳಗಾಗಿದ್ರು. ಮುಂದಿನ ದಿನಗಳಲ್ಲಿ ನೋಡೋಣ ಅನ್ನುವ ಮಾತನ್ನು ಹೇಳಿದ್ರು. ಹಂಗಾಗಿ ಈ ಬಾರಿ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಸೊ ಒಕ್ಕಲಿಗ ಸಮುದಾಯದ ಕೋಟಾದಲ್ಲಿ ಕೂಡ ಅವರಿಗೆ ಸಿಗುವಂತಹ ಚಾನ್ಸಸ್ ಇರುವಂತದ್ದು. 5 ಬಾರಿ ಅವರು ಗೆಲುವನ್ನ ಪಡೆದಿರುವಂತದ್ದು. ಆಮೇಲೆ ಬಿಜೆಪಿಯ ವಿರುದ್ಧವಾಗಿ ನೇರವಾಗಿ ಮಾತನಾಡುವಂತವ್ರು. ಯಾರಾದ್ರೂ ಮೋದಿ ಅವರ ಬಗ್ಗೆ ಮಾತಾಡ್ತಾರೆ ಅಂದ್ರೆ ನೇರವಾಗಿ ವಿರೋಧ ಮಾಡುವಂತದ್ದು. ಇನ್ನು ಕುಮಾರಸ್ವಾಮಿ ಅವರ ಬಗ್ಗೆ ಕೂಡ ಏನು JDS ಪಕ್ಷದಲ್ಲಿ ಕುಮಾರಸ್ವಾಮಿ ಅವರ ವಿರುದ್ಧ ನೇರವಾಗಿ ಏನಾದ್ರು ಮಾತಾಡ್ತಾರೆ ಅಂತಂದ್ರೆ ಅದು ಶ್ರೀನಿವಾಸ್ ಅವರು ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿರುವಂತ ವಿಷಯ. ಹಾಗಾಗಿ ಕುಮಾರಸ್ವಾಮಿ ಅವರ ವಿರುದ್ಧ ಇರೋದ್ರಿಂದ ಡಿ.ಕೆ. ಶಿವಕುಮಾರ್ ಅವರು ಹತ್ರ ಆಗುವಂತಹ ಸಾಧ್ಯತೆಗಳು SR ಶ್ರೀನಿವಾಸ್ ಅವರಿಗೆ ಇರುವಂತದ್ದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಹಂಗಾಗಿ ಬಹುತೇಕ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹ ಮಾತುಗಳು ಗುಬ್ಬಿ ವಲಯಗಳಲ್ಲಿ ಮತ್ತು ತುಮಕೂರು ಜಿಲ್ಲೆಯಲ್ಲಿ ಕಾಣಿಸ್ಕೊಳ್ತಾ ಇರುವಂತದ್ದನ್ನು ಕೂಡ ನೋಡ್ತೇವೆ. ಇನ್ನೊಂದು ವಿಷಯ ಏನು ಅಂತಂದ್ರೆ ಬಹುತೇಕ ಜಯಚಂದ್ರ ಅವರು ಇರ್ಬೋದು ಅಥವಾ KN ರಾಜಣ್ಣ ಅವರು ಇರ್ಬೋದು ಅಥವಾ ಷಡಾಕ್ಷರಿ ಅವರು ಇರ್ಬೋದು, ಇವರೆಲ್ಲರಿಗೂ ಕೂಡ 75+ ಅಂದ್ರೆ 75 ವರ್ಷವನ್ನ ದಾಟಿರೋದ್ರಿಂದ ಮುಂದಿನ ಬಾರಿ ಅವರು ಚುನಾವಣೆಗೆ ನಿಲ್ತಾರಾ ಅನ್ನುವಂಥ ಅನುಮಾನಗಳು ಕೂಡ ಇರುವಂಥದ್ದು. ಪಕ್ಷದ ಸಂಘಟನೆಯನ್ನ ಮಾಡಬೇಕು ಅಂತಂದ್ರೆ ಅವರು ಮುಂದಿನ ಬಾರಿ ಚುನಾವಣೆಯನ್ನು ನಿಲ್ಲಬೇಕು, ಎಲ್ಲ ತಾಲೂಕುಗಳಿಗೆ ಓಡಾಡಬೇಕು. ಹಾಗಾಗಿ ಒಂದಷ್ಟು ಅವರಿಗೆ ಹಿರಿಯರಾಗಿರೋದ್ರಿಂದ ಕಷ್ಟ ಆಗುತ್ತೆ ಅನ್ನುವಂಥ ಮಾತುಗಳು ಬರ್ತಾ ಇರುವಂಥದ್ದು. ಗುಬ್ಬಿ ಶಾಸಕ ಶ್ರೀನಿವಾಸ್ ಅವರು ಮಾಡುವಂಥ ಸಾಧ್ಯತೆಗಳಿರೋದ್ರಿಂದ
ಗುಬ್ಬಿ ವಿಧಾನಸಭಾ ಕ್ಷೇತ್ರದ ಶ್ರೀನಿವಾಸ್ ಅವರಿಗೆ ಏನಾದ್ರು ಸಚಿವ ಸ್ಥಾನವನ್ನ ಕೊಟ್ರೆ ಇಡೀ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸಂಘಟನೆಯನ್ನ ಮಾಡ್ತಾರೆ, ಒಂದು ಬದಲಾವಣೆಯನ್ನ ತರ್ತಾರೆ ಅನ್ನುವಂತ ಮಾತುಗಳು ಕೂಡ ಗುಬ್ಬಿ ವಿಧಾನಸಭಾ ಕ್ಷೇತ್ರದವರ ಕಾರ್ಯಕರ್ತರು ಮಾತಾಡ್ತಾ ಇದ್ದಾರೆ, ಮುಖಂಡರು ಮಾತಾಡ್ತಾ ಇದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಕೂಡ ಈ ಒಂದು ವಿಷಯ ಓಡಾಡ್ತಾ ಇರುವಂತದನ್ನ ನೋಡ್ತೇವೆ. ನೀವು PUC ಡ್ರಾಪ್ ಔಟ್ ಫೇಲ್ ಆಗಿದ್ದೀರಾ? ನಿಮ್ಮ ಶಿಕ್ಷಣವನ್ನ ಮುಂದುವರಿಸಲು ಬಯಸುವಿರಾ? ಉದ್ಯೋಗದಲ್ಲಿ ಬಡ್ತಿ, ಹೊಸ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಬೇಕಾ? ಆಗಿದ್ದರೆ ಸುವರ್ಣ ಅವಕಾಶ. ದೂರ ಶಿಕ್ಷಣ ಮತ್ತು ಮುಕ್ತ ವಿದ್ಯಾಲಯ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಬೆಂಗಳೂರು ಕರ್ನಾಟಕ ಸರ್ಕಾರದಿಂದ ಅನುಮತಿ ಮತ್ತು ಮಾನ್ಯತೆಯನ್ನ ಪಡೆದಿದೆ. ಬೋರ್ಡ್ ಹೆಸರು UUCMS ಪೋರ್ಟಲ್ ನಲ್ಲಿ ಪಟ್ಟಿ ಮಾಡಲಾಗಿದೆ. 12ನೇ ತರಗತಿ ಸಂಯೋಜನೆಗಳು ಆರ್ಟ್ಸ್, ಕಾಮರ್ಸ್ ಹಾಗೂ ಸೈನ್ಸ್. ಡಾಕ್ಟರ್ ಸುಧಾ HN ಅಧ್ಯಕ್ಷರು, ಸುಧೆ ಎಜುಕೇಶನ್ ಟ್ರಸ್ಟ್, ಶ್ರೀ ಹರಿಹನ್ ನಿಲಯ, SS ಪುರ ಮೇನ್ ರೋಡ್, ತುಮಕೂರು. ಮೊಬೈಲ್ ನಂಬರ್ 8495941118 ಮತ್ತೊಂದು 9686158561. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.